ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಆಗುವಂತಹ ಚರ್ಮದ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಕಿತ್ತಾಳೆ ಹಣ್ಣನ್ನ ಜ್ಯೂಸ್ ಅಥವಾ ಕಿತ್ತಾಳೆ ಹಣ್ಣನ್ನು ತಿಂದು ಅದರ ಸಿಪ್ಪೆಯನ್ನು ಬಿಸಾಕ್ತಾ ಇದ್ದೀರಾ, ಇನ್ಮೇಲೆ ಆ ತಪ್ಪನ್ನು ಮಾಡಬೇಡಿ. ಯಾಕೆ ಅಂದರೆ ಕಿತ್ತಾಳೆ ಸಿಪ್ಪೆಯಿಂದ ಒಂದು ಒಳ್ಳೆ ಫೇಸ್ ಸ್ಕ್ರಬ್ನ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಇಲ್ಲಿ ನಾನು ಕಿತ್ತಾಳೆ ಸಿಪ್ಪೆನೆಲ್ಲ ಒಂದು ತಟ್ಟೆಯಲ್ಲಿ ಈ ರೀತಿ ಇದನ್ನೆಲ್ಲ ಬಿಸಿಲಿಗೆ 4 ದಿನದವರೆಗೂ ಒಣಗಿಸ್ಕೊಂಡಿದ್ದೀನಿ. 4 ದಿನದ ನಂತರ ಇದೆಲ್ಲ ತುಂಬ ಚೆನ್ನಾಗಿ ಒಣಗಿರುತ್ತೆ. ಕೈಯಿಂದಾನೇ ಈಸಿಯಾಗಿ ಈ ರೀತಿ ಮುರಿಬೋದು. ಬೇಸಿಗೆಗಾಲದಲ್ಲಿ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಸನ್ ಬರ್ನ್ ಆಗೋದು, ಸ್ಕಿನ್ ಟ್ಯಾನ್ ಆಗೋದಾಗಲಿ, ಅಲ್ಲಲ್ಲಿ ಕಪ್ಪು ಪ್ಯಾಚಸ್ಗಳಾಗೋದು, ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ. ಈ ಕಿತ್ತಾಳೆ ಹಣ್ಣಿನ ಸಿಪ್ಪೆಯ ಸ್ಕ್ರಬ್ನಿಂದ ಈ ಎಲ್ಲ ಚರ್ಮದ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆ ಈ ಕಿತ್ತಾಳೆಯ ಸ್ಕ್ರಬ್ಬನ್ನು ರೆಗ್ಯುಲರ್ ಆಗಿ ಈ ಸಮ್ಮರಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಒಂದು ಗ್ಲೋವಿಂಗ್ನೆಸ್ ಬರುತ್ತೆ. ಹಾಗೆ ನಮ್ಮ ಸ್ಕಿನ್ ಗ್ಲ್ಯಾಮರಸ್ ಆಗಿ ಕಾಣೋದಕ್ಕೆ ಇದು ಸಹಾಯಕವಾಗುತ್ತೆ. ಈ ಕಿತ್ತಾಳೆಯ ಸಿಪ್ಪೆಯ ಸ್ಕ್ರಬ್ನ ಮಾಡೋದಕ್ಕೆ ಇಲ್ಲಿ ನಾನು ಒಂದಷ್ಟು ಕಿತ್ತಾಳೆಯ ಸಿಪ್ಪೆಗಳನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ 4 ರಿಂದ 5 ದಿನದವರೆಗೂ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಇದೆಲ್ಲ ಒಣಗಿದಾದ ನಂತರ ಇದನ್ನು ನಾನು ಈ ರೀತಿ ಎಲ್ಲ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಣಗಿದ ಸಿಪ್ಪೆಗಳನ್ನೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ಯಾಂಡಲ್ವುಡ್ ಪೌಡರ್ ಸಿಗುತ್ತೆ ಈ ರೀತಿ. ಇದನ್ನು 2 ಸ್ಪೂನ್ನಷ್ಟು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ಅಂತ ಅನಿಸುತ್ತೆ. ನಾನು ಇದನ್ನು ಆಯುರ್ವೇದ ಶಾಪ್ಗಳಲ್ಲಿ ತೊಗೊಂಡಿದ್ದೀನಿ. ಇದು 50 ಗ್ರಾಮ್ನಷ್ಟು ಇದೆ. ಹಾಗೆ ಇದರ ಬೆಲೆ 34 ರೂಪಾಯಿ ಆಗಿದೆ. ಸ್ಯಾಂಡಲ್ವುಡ್ ಪೌಡರ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಗಂಧದ ಪುಡಿ ಚರ್ಮಕ್ಕೆ ತಂಪನ್ನು ನೀಡುತ್ತೆ. ಹಾಗೆ ಇದು ಮುಖದ ಚರ್ಮಕ್ಕೆ ಒಳ್ಳೆಯ ಕಾಂತಿಯನ್ನು ಕೂಡ ನೀಡುತ್ತೆ. ಈ ಗಂಧದ ಪುಡಿನ ಈಗ ಮಿಕ್ಸಿ ಜಾರಲ್ಲಿ 2 ಚಮಚದಷ್ಟು ಹಾಕೋಬೇಕಾಗುತ್ತೆ. ಮೊದಲೆಲ್ಲ ನಾವು ಬೇಸಿಗೆಗಾಲದಲ್ಲಿ ಗಂಧನ ತೆಗೆದು ಮುಖಕ್ಕೆ ಹಾಗೆ ಕೈಗೆ ಕಾಲಿಗೆ ನಮ್ಮ ಚರ್ಮಕ್ಕೆಲ್ಲ ಹಚ್ಕೊತಾ ಇದ್ವಿ. ಆದರೆ ಈಗಿನ ಕಾಲದಲ್ಲಿ ನಮಗಿರೋ ಈ ಬ್ಯುಸಿ ಲೈಫ್ ಶೆಡ್ಯೂಲಲ್ಲಿ ಇದನ್ನೆಲ್ಲ ಮಾಡ್ಕೊಳೋಕ್ಕೆ ಟೈಮ್ ಇರೋದಿಲ್ಲ. ಹಾಗಾಗಿ ಈ ರೀತಿಯ ಫೇಸ್ ಪ್ಯಾಕ್ ಹಾಗೆ ಸ್ಕ್ರಬ್ಗಳನ್ನು ಒಂದು ಸರ್ತಿ ಮಾಡಿಟ್ಕೊಂಡ್ರೆ ಸಾಕು. ಇದನ್ನು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡಬಹುದು. ಸ್ಯಾಂಡಲ್ವುಡ್ ಪೌಡರ್ನ ನಾನು 2 ಸ್ಪೂನ್ ಮಿಕ್ಸಿ ಜಾರಲ್ಲಿ ಹಾಕಿದಾದಮೇಲೆ ಮತ್ತೆ ಇದನ್ನು ರೀಯೂಸ್ ಮಾಡೋಕೆ ಅಂತ ಈ ರೀತಿ ಪ್ಯಾಕ್ ಮಾಡಿ ಪಿನ್ ಹಾಕಿ ಅದೇ ಬಾಕ್ಸಲ್ಲಿ ಈ ರೀತಿ ಇಡ್ತಾ ಇದ್ದೀನಿ. ಹೀಗೆ ಇದನ್ನು ಸ್ಟೋರ್ ಮಾಡಿ ಇಡೋದ್ರಿಂದ ಇದರ ಕ್ವಾಲಿಟಿ ಏನೂ ಆಗೋದಿಲ್ಲ. ಹಾಗೆ ಇದು ತುಂಬ ದಿನ ಯೂಸ್ ಆಗುತ್ತೆ. ನೆಕ್ಸ್ಟ್ ಈಗ ಇದನ್ನು ನಾನು ನೈಸಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನೈಸಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಇದನ್ನು ಪುಡಿ ಮಾಡ್ಕೊಳ್ಳಿ. ಪದೇ ಪದೇ ಇದನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ಸರ್ತಿ ಈ ಪೌಡರ್ನ ಮಾಡಿಟ್ಕೊಂಡ್ರೆ ಸಾಕು. ಪೂರ್ತಿ ಸಮ್ಮರ್ ಮುಗಿಯೋವರೆಗೂ ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು. ಇದನ್ನು ಈ ರೀತಿಯ ಏರ್ಟೈಟ್ ಕಂಟೈನರ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡ್ಕೋಬೇಕು. ಬೇಸಿಗೆಯಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ರೀತಿಯ ಫೇಸ್ ಸ್ಕ್ರಬ್ಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು. ಹೊರಗಡೆಯಿಂದ ನೀವು ಬೇರೆ ಬೇರೆ ಹೆಸರಿನ ಯಾವುದೇ ಪ್ರಾಡಕ್ಟ್ಸ್ನ ತಂದು ಯೂಸ್ ಮಾಡೋಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಳ್ಳೋದು ತುಂಬಾ ಸುಲಭ. ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ. ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಪ್ರತಿ ಸಮ್ಮರಲ್ಲೂ ಇದನ್ನು ಯೂಸ್ ಮಾಡ್ತಾನೆ ಇರ್ತೀನಿ. ಎಲ್ಲ ಟೈಪ್ ಸ್ಕಿನ್ ಇರೋರ್ನು ಇದು ಯೂಸ್ ಮಾಡ್ಬೋದು. ಅಂದರೆ ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಇದರ ಯಾವುದೇ ಸೈಡ್ ಎಫೆಕ್ಟ್ಸ್ನೂ ಇರೋದಿಲ್ಲ. ಇದನ್ನು ಈ ರೀತಿಯ ಏರ್ಟೈಟ್ ಕಂಟೈನರ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿಕೊಂಡು ನಮಗೆ ಬೇಕಾದಾಗ ಇದನ್ನು 2 ಟೀ ಸ್ಪೂನ್ನಷ್ಟು ಒಂದು ಗ್ಲಾಸ್ ಬೌಲಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಗುಲಾಬ್ ಜೆಲ್ ಅಥವಾ ರೋಸ್ ವಾಟರ್ ಇದನ್ನು ಈ ಪೌಡರ್ ಜೊತೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಮುಖಕ್ಕೆ, ಕೈಗೆ, ಕಾಲಿಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ತ್ವಚೆ ಕಾಂತಿಯುತವಾಗಿರುತ್ತೆ.
ಇದನ್ನು ಅಟ್ಲೀಸ್ಟ್ ವಾರದಲ್ಲಿ 3 ರಿಂದ 4 ಸರ್ತಿ ಇದನ್ನು ಯೂಸ್ ಮಾಡಬೇಕು. ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ದಿನಾಲೂ ಇದನ್ನು ಯೂಸ್ ಮಾಡೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ. ಸ್ಕಿನ್ ನ್ಯಾಚುರಲಿ ಗ್ಲೋಯಿಂಗ್ ಆಗಿ ಕಾಣುತ್ತೆ. ಬಿಸಿಲಿನಿಂದ ತ್ವಚೆಗೆ ಆಗಿರೋ ಬಂಗು ಅಥವಾ ಸನ್ಬರ್ನ್, ಟ್ಯಾನಿಂಗ್ ಇದೆಲ್ಲ ಕಡಿಮೆ ಆಗಿ ತ್ವಚೆಗೆ ಒಳ್ಳೆ ಹೊಳಪನ್ನು ನೀಡುತ್ತೆ. ವಯಸ್ಸಾಗೋದಕ್ಕಿಂತ ಮುಂಚೆನೇ ಕೆಲವರಿಗೆ ಚರ್ಮ ಸುಕ್ಕುಗಟ್ಟಿರೋ ಥರ ಕಾಣಿಸ್ತಿರುತ್ತೆ. ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಎಲ್ಲ ಚರ್ಮ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಇದನ್ನು ಈ ರೀತಿ ನಾನು ಪೇಸ್ಟ್ ರೀತಿಯಲ್ಲಿ ರೋಸ್ ವಾಟರ್ನಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ಮುಖ ತೊಳೆಯುವಾಗ ಇದನ್ನು ಈ ರೀತಿ ಪೇಸ್ಟ್ ರೀತಿ ಮಾಡಿಕೊಂಡು ಮುಖಕ್ಕೆ ಈ ರೀತಿ ಹಚ್ಕೊಂಡಿದ್ದಾದಮೇಲೆ ಸ್ವಲ್ಪ ಇದನ್ನು ಸ್ಕ್ರಬ್ ಮಾಡಿಕೊಂಡು 5 ನಿಮಿಷದವರೆಗೂ ಇದನ್ನು ಹಾಗೆ ಬಿಟ್ಟು ಆಮೇಲೆ ವಾರ್ಮ್ ವಾಟರಿಂದ ಮುಖ ತೊಳೆಯಿರಿ. ತುಂಬಾ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ. ಆಗಲೇ ನಿಮಗೆ 1-2 ಸರ್ತಿಯಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಇದನ್ನು ಹಚ್ಚಿದಾದ ನಂತರ ಯಾವುದೇ ಸೋಪನ್ನು ಬಳಸಬಾರ್ದು. ಸಮ್ಮರ್ ಸ್ಪೆಷಲ್ ಕಿತ್ತಾಳೆ ಹಣ್ಣಿನ ಸಿಪ್ಪೆಯಿಂದ ಮಾಡಿರೋ ಈ ಸ್ಕ್ರಬ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಇದನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ನಾವು ಎಕ್ಸ್ಟರ್ನಲ್ಲಿ ಏನೇ ಯೂಸ್ ಮಾಡಿದ್ರೂ ಹಾಗೆ ನಮ್ಮ ದೇಹದ ಒಳಗಡೆ ಅಂದರೆ ಇಂಟರ್ನಲ್ಲಿ ಕೂಡ ನಾವು ಆರೋಗ್ಯವಾಗಿರಬೇಕು. ಅದಕ್ಕೋಸ್ಕರ ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಹಣ್ಣು ಹಂಪಲುಗಳನ್ನು ಹಾಗೆ ಹಸಿರು ತರಕಾರಿಗಳನ್ನು ಕಾಳುಗಳನ್ನು ಸೇವಿಸಲೇಬೇಕು. ಹಾಗಾಗಿ ನಾನು ಈ ವಿಡಿಯೋ ಜೊತೆಗೆ ಈ ಕಿತ್ತಾಳೆ ಹಣ್ಣಿನ ಜ್ಯೂಸ್ ರೆಸಿಪಿನೂ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಕಂಪ್ಲೀಟಾಗಿ ನೋಡಿ. ಕಿತ್ತಾಳೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಅಂಶ ಸಿಗುತ್ತೆ. ವಿಟಮಿನ್ ಸಿ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ಪೊಟ್ಯಾಷಿಯಂ, ಕಬ್ಬಿಣ ಅಂಶ ಹೇರಳವಾಗಿ ಇರೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕಿತ್ತಾಳೆ ಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡಿಕೊಂಡೆ ನಾನು ಈ ರೀತಿಯ ಸಮ್ಮರ್ ಸ್ಕ್ರಬ್ನ ಮಾಡಿದ್ದೀನಿ. ಈ ಕಿತ್ತಾಳೆ ಹಣ್ಣಿನ ಜ್ಯೂಸ್ಗೆ ನಾನೀಗ ಕಾಮಕಸ್ತೂರಿ ಬೀಜನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಕಾಮಕಸ್ತೂರಿ ಬೀಜನ ಬೇಸಿಗೆಗಾಲದಲ್ಲಿ ಸೇವಿಸೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಹಣ್ಣು ಹಂಪಲುಗಳನ್ನು ಸೇವಿಸ್ತಾ ಆರೋಗ್ಯದಿಂದಿರೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಬಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಹತ್ತಿರದವರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.